ಎಲ್ಲರಿಗೂ ನಮಸ್ಕಾರ. ಕನ್ನಡ ಫಿಲ್ಮಿ ಫ್ರೆಂಡ್ಸಿಗೆ ಸ್ವಾಗತ. ಎಲ್ಲಾ ಸಿನಿಮಾಗಳಿಗೂ ನಾವು ರಿವ್ಯೂ ಮಾಡುವುದು ಸಾಮಾನ್ಯ. ಆದರೆ ಈ ಚಿತ್ರ ನಮ್ಮನ್ನೇ ರಿವ್ಯೂ ಮಾಡುತ್ತೆ ಅಂದ್ರೆ ತಪ್ಪಾಗಲ್ಲ. ಮೊದಲ ಬಾರಿಗೆ ಪ್ರೇಕ್ಷಕರನ್ನೇ ರಿವ್ಯೂ ಮಾಡುತ್ತಿರುವ ಚಿತ್ರ ಉಪೇಂದ್ರರವರು ನಟಿಸಿ ನಿರ್ದೇಶಿಸಿರುವ UI. ವಿಡಿಯೋನ ಫುಲ್ ನೋಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಚಿತ್ರದ ಆನ್ಲೈನ್ ಸ್ಟೋರಿಯನ್ನು ಡಿಕೋಡ್ ಮಾಡುವ ವಿಷಯ ಸದ್ಯದ ಮಟ್ಟಿಗೆ ಕಷ್ಟವಾಗುತ್ತದೆ. ಹಾಗೂ ಅದು ಚಿತ್ರ ನೋಡುವ ಪ್ರೇಕ್ಷಕರಿಗೂ ಸ್ಪಾಯ್ಲರ್ ಕೂಡ ಆಗಬಹುದು. ಉಪೇಂದ್ರರವರ ನಿರ್ದೇಶನದ ಚಿತ್ರಗಳ ಕತೆ, ಸನ್ನಿವೇಶ ಮತ್ತು ಹಾಡುಗಳು ಎಷ್ಟೋ ವರ್ಷಗಳಾದ ಮೇಲೆ ಜನರಿಗೆ ಅರ್ಥ ಆದ ಉದಾಹರಣೆಗಳಿವೆ. ಅವರ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಕತೆ ಮತ್ತು ಚಿತ್ರಕಥೆ ಒಂದೇ ರೀತಿ ಇರುವುದಿಲ್ಲ. ಅದರಲ್ಲಿ ಹುಡುಕುತ್ತಾ ಹೋದರೆ ಒಳ ಅರ್ಥಗಳನ್ನು ಅದು ನಮಗೆ ಪ್ರತಿ ಬಾರಿ ಕೊಡುತ್ತಿರುತ್ತದೆ. ಅದೇ ರೀತಿ UI ಚಿತ್ರ ಮುಗಿಸಿ ಬಂದ ಮೇಲೆ ನೀವು ಯೋಚನೆ ಮಾಡಿದರೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿಕೊಳ್ಳುತ್ತವೆ. ಮೊದಲಿಗೆ ಉಪೇಂದ್ರರವರು ಸತ್ಯ ಮತ್ತು ಕಲ್ಕಿ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದ ಮೊದಲ ಮತ್ತು ಕೊನೆಯ 20 ನಿಮಿಷ ವಿಂಟೇಜ್ ಉಪ್ಪಿ ಸ್ಟೈಲ್ ನ ನೆನಪಿಸೋದ್ರಲ್ಲಿ ಡೌಟೇ ಇಲ್ಲ. ಜಗತ್ತಿನಲ್ಲಿ ಮಾನವನು ತನ್ನ ಸ್ವಾರ್ಥ ಮತ್ತು ಕುತೂಹಲದ ಕಾರಣಗಳಿಂದ ಪ್ರಕೃತಿಯನ್ನು ಹೇಗೆ ನಾಶ ಮಾಡುತ್ತಾನೆ ಎಂದು ಒಂದು ಮೆಟಫರಿಕಲ್ ರೀತಿಯಲ್ಲಿ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಂಡು ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. ಈ ಚಿತ್ರ ಪ್ರೇಕ್ಷಕರಿಗೆ ಒಂದು ಮಿರರ್ ಹಿಡಿಯುತ್ತೆ ಅಂದ್ರೆ ತಪ್ಪಾಗಲ್ಲ. ಸಮಾಜದ ಭ್ರಷ್ಟತೆ, ಮಾನವೀಯ ಮೌಲ್ಯಗಳ ಕುಸಿತ, ಪ್ರಕೃತಿಯ ವಿರುದ್ಧದ ಚಟುವಟಿಕೆಗಳಿಂದ ತನ್ನನ್ನೇ ತಾನು ಮಾನವ ಹೇಗೆ ನಾಶ ಮಾಡಿಕೊಳ್ಳುತ್ತಾನೆ ಎಂದು ಉಪೇಂದ್ರ ಇಂಟೆಲಿಜೆನ್ಸ್ ರೀತಿ ತೋರಿಸಿದ್ದಾರೆ. ಜಗತ್ತಿನಾದ್ಯಂತ ನಡೆಯುತ್ತಿರುವ ದೇಶಗಳ ನಡುವಿನ ಯುದ್ಧಗಳನ್ನು ಹೇಳಿರುವ ರೀತಿ ತುಂಬಾ ಇಷ್ಟ ಆಯ್ತು. ಆಡಮ್ ಮತ್ತು ಈವ್ ಮನುಕುಲದ ಪ್ರಾರಂಭದಲ್ಲಿ ಹೇಗೆ ಪ್ರಕೃತಿಯ ಜೊತೆ ಹೊಂದಾಣಿಕೆ ಇತ್ತು, ಆದರೆ ಅದೇ ಮಾನವನ ಕುತೂಹಲದ ಕಾರಣಗಳಿಂದಾಗಿ ಜಗತ್ತು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಎಂಬುದನ್ನು ತೋರಿಸಿದ್ದಾರೆ. ಹಾಗೆ ಚಿತ್ರದ ಮುಖ್ಯ ವಿಷಯಗಳನ್ನು ಹೇಳಿ ಸ್ಪಾಯ್ಲರ್ ಮಾಡಲು ಇಷ್ಟವಿಲ್ಲ. ಅದರಿಂದ ಕಥೆಯ ವಿಷಯವನ್ನು ಇಲ್ಲಿಗೆ ಬಿಡುತ್ತೇನೆ. ಚಿತ್ರದಲ್ಲಿನ ತಂದೆ ತಾಯಿ ಗುರುವಿನ ಪೋಷನ್ಸ್, ಸೆನ್ಸಾರ್ ಬೋರ್ಡ್ ಸರ್ಟಿಫಿಕೇಟ್, ಮನುಷ್ಯನ ಮನೋರಂಜನೆಗಾಗಿ ಇಟ್ಟಿರುವ ಕ್ಯಾಂಟೀನ್ ಇಷ್ಟವಾಗುತ್ತದೆ. ಪ್ರಜಾಪ್ರಭುತ್ವದ ನಮ್ಮ ದೇಶದಲ್ಲಿ ಎಲೆಕ್ಷನ್ ನಡೆಯುವ ರೀತಿ ಹಾಗೂ ನಮ್ಮ ನಾಯಕರು ಚುನಾವಣೆ ನಡೆದಾಗ ಹೇಗೆ ಜನರನ್ನು ಸೆಳೆಯುತ್ತಾರೆ ಎಂದು ಒಂದು ಇಮ್ಯಾಜಿನರಿ ಪ್ರಪಂಚದಲ್ಲಿ ತೋರಿಸಿದ್ದಾರೆ. ಹಾಗೂ ಮಧ್ಯದಲ್ಲಿ ಬರುವ ಡೈಲಾಗ್ಸ್ ಗಳು, ಉಪೇಂದ್ರರವರ ಕಲ್ಕಿ ಭಗವಾನ್ ಅವತಾರದ ಆಕ್ಟಿಂಗ್, ಅವರ ಕಣ್ಣು, ಮ್ಯಾನರಿಸಂ, ಡೈಲಾಗ್ ಡೆಲಿವರಿ ಅದ್ಭುತವಾಗಿದೆ. ಮತ್ತು ಚುನಾವಣೆಯ ದಿನ ಜನರನ್ನು ಅರಮನೆ ಒಳಗಡೆ ಮಲಗಿಸಿ ಗೆದ್ದ ಮೇಲೆ ರಸ್ತೆಗೆ ತಳ್ಳುವುದು ಕಾಕತಾಳೀಯವಾಗಿದೆ. ಈ ಚಿತ್ರದಲ್ಲಿ ನೀವು ನಾರ್ಮಲ್ ಮಸಾಲಾ ಮೂವಿ ವಿಷಯಗಳನ್ನು ಮತ್ತು ಕತೆ ಹೇಳುವ ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋದರೆ ನಿಮಗೆ ನಿರಾಸೆಯಾಗುತ್ತದೆ. ಚಿತ್ರದಲ್ಲಿನ VFX ಅದ್ಭುತವಾಗಿದೆ. ಅದು ನಮಗೆ ಒಂದು ಇಮ್ಯಾಜಿನರಿ ವರ್ಲ್ಡ್ ಅನ್ನು ಕಟ್ಟಿಕೊಡುತ್ತದೆ. ಅಜನೀಶ್ ರವರ ಮ್ಯೂಸಿಕ್ ಚಿತ್ರದಲ್ಲಿ ಕೆಲವು ಕಡೆ ವರ್ಕ್ ಆದ್ರೂ ಕೂಡ ಕೆಲವು ಹಾಡುಗಳು ಇನ್ನು ಏನೋ ಬೇಕಿತ್ತು ಅನ್ಸೋದಂತೂ ನಿಜ. ಚಿತ್ರದಲ್ಲಿನ ಬ್ರೈನಿ ಪೋರ್ಷನ್ಸ್ ಸ್ವಲ್ಪ ಚಿತ್ರವನ್ನು ಸ್ಲೋ ಮಾಡಿತ್ತು ಅನ್ನಿಸ್ತು. ಚಿತ್ರದಲ್ಲಿನ ಬೇರೆ ಕಲಾವಿದರ ನಟನೆ ಅದ್ಭುತವಾಗಿದೆ. ಚಿತ್ರವನ್ನು ನಿರ್ಮಾಣ ಮಾಡಿರುವ ಲಹರಿ ಮತ್ತು ವೀನಸ್ ಸಂಸ್ಥೆ ಈ ಚಿತ್ರಕ್ಕೆ ಏನು ಕಮ್ಮಿ ಮಾಡಿಲ್ಲ ಎಂದು ಎದ್ದು ಕಾಣುತ್ತದೆ. ಕೊನೆಯಲ್ಲಿ ಸತ್ಯ ಮತ್ತು ಜಾತಿ, ಧರ್ಮ, ಸುಳ್ಳುಗಳಿಂದ ತುಂಬಿದ ಜಗತ್ತಿನಲ್ಲಿ ಸತ್ಯ ಎಷ್ಟೇ ಜನರಿಗೆ ಅರ್ಥವಾಗುವ ರೀತಿ ಹೇಳಲು ಪ್ರಯತ್ನ ಪಟ್ಟರು ಕೊನೆಯಲ್ಲಿ ಹೇಗೆ ಮಣ್ಣಾಗಿ ಹೋಗುತ್ತದೆ ಹಾಗೂ ಸತ್ಯದ ಜೊತೆ ನಿಲ್ಲುವರು ಹೇಗೆ ಜನರ ಕಾಲ್ ತುಳಿತಕ್ಕೆ ಸಿಲುಕಿ ಸಾಯುತ್ತಾರೆ ಎಂದು ಹೇಳಿದ್ದಾರೆ. ಮತ್ತು ಎಲ್ಲಾ ರೀತಿಯ ಚಿತ್ರಗಳನ್ನು ನೋಡುವ ಜನರು ಜಗತ್ತಿನಲ್ಲಿ ಇಲ್ಲದಿದ್ದರೂ ಈ ಚಿತ್ರವನ್ನು ತಮ್ಮನ್ನು ತಾವು ರಿವ್ಯೂ ಮಾಡಿಕೊಳ್ಳಲು ಒಮ್ಮೆ ಆದರೂ ಎಲ್ಲರೂ ನೋಡಬೇಕು ಎಂದು ಹೇಳುತ್ತೇನೆ. ಈ ತರಹದ ಕಥೆಗಳನ್ನು ಹೇಳೋಕೆ ಗಟ್ಸ್ ಮತ್ತು ಧೈರ್ಯ ಬೇಕು ಹಾಗೂ ಉಪೇಂದ್ರರವರಿಂದ ಮಾತ್ರ ಇದು ಸಾಧ್ಯ ಎಂದು ಅವರು ಮತ್ತೆ ಪ್ರೂವ್ ಮಾಡಿಕೊಂಡಿದ್ದಾರೆ. ಉಪೇಂದ್ರರವರು ಇಂಟರ್ವ್ಯೂಗಳಲ್ಲಿ ಹೇಳಿದ ಹಾಗೆ ಜನರ ವಿಭಿನ್ನ ಮನಸ್ಥಿತಿಯ ತಲೆಗಳಲ್ಲಿ ಹುಳಗಳನ್ನು ಬಿಟ್ಟಿದ್ದಾರೆ. ಚಿತ್ರ ನೋಡುವಾಗ ಕೆಲವು ಸನ್ನಿವೇಶಗಳು ಲ್ಯಾಗ್ ಅನ್ನಿಸಿದ್ರು ಕೂಡ ಚಿತ್ರ ಮುಗಿಸಿ ಬಂದ ಮೇಲೆ ಯೋಚನೆ ಮಾಡಿದರೆ ನಮಗೆ ಹುಟ್ಟುವ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಈ ಚಿತ್ರವನ್ನು ನೋಡಬೇಕು ಅನ್ನಿಸುವುದಂತೂ ಖಂಡಿತ. ನಿಮಗೆ ಈ ಚಿತ್ರ ನೋಡಿದ ಮೇಲೆ ಏನ್ ಅನ್ನಿಸ್ತು ಮತ್ತು ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಆ ಸತ್ಯವನ್ನು ನೀವು ಡಿಕೋಡ್ ಮಾಡಿದ್ರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.